ರಾತ್ರಿ ಸಮಯ, ಭಾರೀ ಮಳೆ, ಚಳಿಯಿಂದ ನಡುಗುತ್ತಿದ್ದ ಒಂದು ಚಿಕ್ಕ ರೈಲು ನಿಲ್ದಾಣ. ಅಲ್ಲಿ ಒಂದು ಮೂಲೆಯಲ್ಲಿ ಕಿತ್ತಳೆ ಬಣ್ಣದ ವಸ್ತ್ರ ಧರಿಸಿದ ಯುವ ಸನ್ಯಾಸಿ ಮೌನವಾಗಿ ಕುಳಿತಿದ್ದ. ಅವರ ಕಣ್ಣುಗಳಲ್ಲಿ ದಣಿವಿತ್ತು, ಆದರೆ ಒಳಗೆ ಅಗ್ನಿಯಂತೆ ಹೊತ್ತಿದ್ದ ಕನಸಿತ್ತು. ಅವರು ಸ್ವಾಮಿ ವಿವೇಕಾನಂದ. ಅವರು ಭಾರತ ದೇಶಾದ್ಯಂತ ನಡೆದು ಜನರ ನೋವುಗಳನ್ನು ನೋಡುತ್ತಿದ್ದರು. ಹಸಿದ ಮಕ್ಕಳನ್ನು, ಅನಾಥ ವೃದ್ಧರನ್ನು, ಬಡಹೈತರ ಕಣ್ಣೀರನ್ನು. ಅವರ ಹೃದಯ ಒಡೆದು ಹೋಗುತ್ತಿತ್ತು. ಆ ದಿನ ಅವರಿಗೆ 3 ದಿನಗಳಿಂದ ಸರಿಯಾಗಿ ಊಟ ಸಿಕ್ಕಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಶ್ರೀಮಂತ ವ್ಯಾಪಾರಿಯಲ್ಲಿ ಬಂದ. ಅವನ ಕೈಯಲ್ಲಿ ಬಿಸಿ ಬಿಸಿ ಊಟ, ಅವನ ಮುಖದಲ್ಲಿ ಅಹಂಕಾರ. ಅವನು ಸ್ವಾಮೀಜಿಯನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ. ಕೆಲಸ ಮಾಡದೆ ದೇವರು ದೇವರು ಅಂತ ತಿರುಗಿದರೆ ಹೀಗೆ ಆಗುತ್ತದೆ. ದುಡಿಯಿದ್ದರೆ ಇವತ್ತು ಹಸಿದಿರಬೇಕಾಗಿರಲಿಲ್ಲ. ಅಲ್ಲಿದ್ದ ಜನರು ಮೌನವಾಗಿದ್ದರು. ಸ್ವಾಮೀಜಿಯ ಹೊಟ್ಟೆ ಹಸಿವಿನಿಂದ ಉರಿಯುತ್ತಿತ್ತು, ಆದರೆ ಮುಖದಲ್ಲಿ ಶಾಂತಿ ಮಾತ್ರ. ಅವರು ಕಣ್ಣು ಮುಚ್ಚಿ ಮೌನವಾಗಿ ಕುಳಿತರು. ಆ ಕ್ಷಣದಲ್ಲಿ ಸ್ವಾಮೀಜಿಯ ಮನಸ್ಸಿನೊಳಗೆ ದೊಡ್ಡ ಯುದ್ಧ ನಡೆಯುತ್ತಿತ್ತು. ನಾನು ಜನರಿಗಾಗಿ ದೇಶಾದ್ಯಂತ ತಿರುಗುತ್ತಿದ್ದೇನೆ, ಆದರೆ ನನ್ನ ಸ್ಥಿತಿ ಇದೇನಾ ಎಂದು ಕ್ಷಣಕಾಲ ಮನಸ್ಸು ಪ್ರಶ್ನಿಸಿತು. ಆದರೆ ತಕ್ಷಣವೇ ಅವರ ಗುರು ರಾಮಕೃಷ್ಣ ಪರಮಹಂಸ ಅವರ ಮಾತು ನೆನಪಾಯಿತು. ಜೀವನದಲ್ಲಿ ಕತ್ತಲೆ ಬಂದಾಗ ಭಯಪಡಬೇಡ, ಆ ಕತ್ತಲೆಯ ಹಿಂದೆಯೇ ಬೆಳಕು ಹುಟ್ಟುತ್ತಿದೆ. ಸ್ವಾಮೀಜಿಯ ಕಣ್ಣುಗಳಲ್ಲಿ ಮತ್ತೆ ಜ್ವಾಲೆ ಮೂಡಿತು. ಆ ಸಮಯದಲ್ಲಿ ದೂರದಿಂದ ಒಬ್ಬ ಬಡ ವೃದ್ಧ ಓಡುತ್ತಾ ಬಂದ. ಅವನ ಕಾಲುಗಳಲ್ಲಿ ಚಪ್ಪಲಿ ಇರಲಿಲ್ಲ. ಮಳೆಯಿಂದ ಬಟ್ಟೆ ಸಂಪೂರ್ಣ ಒದ್ದೆಯಾಗಿತ್ತು. ಆದರೂ ಅವನ ಕೈಯಲ್ಲಿ ಒಂದು ಚಿಕ್ಕ ಆಹಾರದ ಪಾತ್ರೆ ಇತ್ತು. ಅವನು ಉಸಿರಾಟದಿಂದ ಹೇಳಿದ, ಸ್ವಾಮೀಜಿ, ನಾನು ಮಲಗಿದ್ದಾಗ ಶ್ರೀರಾಮರು ಕನಸಿನಲ್ಲಿ ಬಂದು ಹೇಳಿದರು, ನನ್ನ ಮಗ ಹಸಿದಿದ್ದಾನೆ, ಅವನಿಗೆ ಊಟ ಕೊಡು. ಅಲ್ಲಿದ್ದ ಎಲ್ಲರೂ ಬೆಚ್ಚಿಬಿದ್ದರು. ವ್ಯಾಪಾರಿಯ ಕೈ ನಡುಗತೊಡಗಿತು. ಅವನು ಮೊದಲ ಬಾಲಿಗೆ ಅರಿತುಕೊಂಡ, ಹಣದಿಂದ ದೊಡ್ಡವನಾಗಲು ಸಾಧ್ಯ, ಆದರೆ ಹೃದಯದಿಂದ ಮಾತ್ರ ಮಹಾನಾಗಬಹುದು. ವ್ಯಾಪಾರಿಯ ಪರಿವರ್ತನೆ. ವ್ಯಾಪಾರಿ ಸ್ವಾಮೀಜಿಯ ಕಾಲಿಗೆ ಬಿದ್ದ. ನನ್ನನ್ನು ಕ್ಷಮಿಸಿ, ನಾನು ನಿಮ್ಮನ್ನು ಅರ್ಥಮಾಡಿಕೊಳ್ಳಲಿಲ್ಲ. ಸ್ವಾಮಿ ವಿವೇಕಾನಂದರು ನಿಧಾನವಾಗಿ ಅವನನ್ನು ಎತ್ತಿ ಹೇಳಿದರು, ಮಾನವನನ್ನು ಅವನ ಬಟ್ಟೆಯಿಂದ ಅಳೆಯಬೇಡ, ಅವನ ಹೃದಯದಿಂದ ಅಳೆಯು. ಆ ಮಾತು ವ್ಯಾಪಾರಿಯ ಜೀವನವನ್ನೇ ಬದಲಿಸಿತು. ಈ ಕಥೆಯ ನಿಜವಾದ ಅರ್ಥ, ಈ ಕಥೆ ಕೇವಲ ಹಸಿವಿನ ಕಥೆಯಲ್ಲ. ಇದು ಆತ್ಮವಿಶ್ವಾಸ, ಸಹನೆ ಮತ್ತು ದೇವರ ಮೇಲಿನ ನಂಬಿಕೆಯ ಕಥೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲರೂ ನಮ್ಮನ್ನು ತಳ್ಳಬಹುದು, ಅವಮಾನ ಮಾಡಬಹುದು, ನಾವು ಒಂಟಿಯಾಗಿದ್ದೇವೆ ಅನಿಸಬಹುದು. ಆದರೆ ನೀನು ನಿನ್ನನ್ನು ನಂಬಿಕೊಂಡರೆ ಜಗತ್ತೇ ನಿನ್ನ ಮುಂದೆ ತಲೆಬಾಗುತ್ತದೆ. ಅದೇ ಸ್ವಾಮಿ ವಿವೇಕಾನಂದರ ಶಕ್ತಿ. ಅವರ ಅಮರ ಮಾತು, ಎದ್ದೇಳಿ, ಜಾಗೃತರಾಗಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.